ಅಯ್ಯನ ಕೆರೆ. ಅಯ್ಯನ ಕೆರೆ, ಅಯ್ಯನ ಕೆರೆ. ಒಮ್ಮೆ ಆ ಊರಿಗೆ ಎಲ್ಲೂ ಕಾಣದಂತಹ ಮಳೆ ಬಂದ್ರಿ. ಹೌದ್ರಿ, ಕೆರೆ ತುಂಬಿದ್ರಿ. ನೋಡ್ತಾ ಇದ್ದಂಗೆ ಕೆರೆ ಏನಿದೆ ಎಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೋ ಅನ್ನೋ ಮಟ್ಟಕ್ಕೆ ಮಳೆ ಸುರಿತೀವಿ. ಹೌದ್ರಿ, ನೇಮದಂತೆ ಶುಕ್ರವಾರವೂ ಬಂತು. ಆದರೆ ಕೆರೆ ಕೋಡಿ ಬೀಳೋದಿಲ್ಲ. ಒಂದು ವೇಳೆ ಮನುಷ್ಯ ನೇಮವಾಲಿ ತಪ್ಪಿದ್ರೂ ತಪ್ಪಬಹುದು. ಆದರೆ ನಮ್ಮ ಅಯ್ಯನ ಕೆರೆ ಮಹಿಮೆ ಹೇಳಕ್ ಅಸಾಧ್ಯ. ಇಂಥ ಮಳೆಯಲ್ಲಿಯೂ ನಮ್ಮ ನೀರುಗಂಟಿ ಹೊನಬಿಲ್ಲ ಚಿನ್ನಬಿಲ್ಲ ಇಬ್ರು ಕೆರೆಯಲ್ಲಿ ಕೋಡಿ ಬೀಳೋದನ್ನ ನೋಡಲಿಕ್ಕ ಅವಸರದಿಂದ ಕೆರೆ ಹತ್ರ ಹೋಗ್ತಾರೆ ರೀ. ಹೌದ್ರಿ, ಬೆಳಗ್ಗೆ ಕೋಡಿ ಬಿದ್ದ ವಿಷಯ ತಿಳಿಸಿದ್ರೆ ಸಾಕ್ರಿ. ಅಂದು ನಾಡಿಗೆಲ್ಲ ಹಬ್ಬ, ಮನೆ ಮಂದಿಗೆಲ್ಲ ಹಬ್ಬದ ರಸದೌತಣ. ರಾಜನ್ಗೆ ಸುದ್ದಿ ಮುಡ್ಸಿದ್ರ ಕೈ ತುಂಬಾ ಹೊಗ ಸಿಗ್ತದ. ಹೀಗೆ ಏನೇನೋ ಯೋಚನೆ ಮಾಡ್ಕೋತಾ ಕೆರೆ ಹತ್ರ ಬಂದ್ರಿ. ಹೋದ್ರಿ, ಅಯ್ಯನ್ ಕೆರೆಯ ನೋಡಿದ್ರಿ. ನೋಡ್ತಾ ಹೊನಬಿಲ್ಲ ಚೆನ್ನಬಿಲ್ಲರ ಹೃದಯ ಬಾಯಿಗೆ ಬಂದಂಗಾಯ್ತ್ರಿ. ಕೆರೆ ರೌದ್ರಾವತಾರನ ಅವರು ಜೀವಮಾನದಲ್ಲೇ ನೋಡಿರ್ಲಿಲ್ಲ ರೀ. ಎಲ್ಲಿ ನೀರಿನ ಅಲೆಯ ರಭಸಕ್ಕೆ ಸೀಳಿಕೊಂಡು ಹೋಗ್ತಾವಂತ ನಡುತ್ತಾ ನಿಂತಿದ್ರಿ. ನೋಡ್ತಾರೆ ಕೆಂಧೂಳು ಎದ್ದು ಮುಗಿಲ ಮೋಡ ಕವಿದು, ಕೆಂಧೂಳು ಎದ್ದು ಮುಗಿಲ ಮೋಡ ಕವಿದು, ಹಗಲೇ ಇರುಳಾದೋ ಜಗಕ್ಕೆಲ್ಲ, ಹಗಲೇ ಇರುಳಾದೋ ಜಗಕ್ಕೆಲ್ಲ, ಹಗಲೇ ಇರುಳಾದೋ ಜಗಕ್ಕೆಲ್ಲ ಮಳೆರಾಯ, ಹಗಲೇ ಇರುಳಾದೋ ಜಗಕ್ಕೆಲ್ಲ ಮಳೆರಾಯ, ಮುಗಿಲಿಳಿದು ಬರುವೋ ಸಡಗಾರ, ಮುಗಿಲಿಳಿದು ಬರುವೋ ಸಡಗಾರ, ಮುಗಿಲಿಳಿದು ಬರುವೋ ಸಡಗಾರ. ಗಂಗವ್ವ
ಹೊನಬಿಲ್ಲ, ಚೆನ್ನಬಿಲ್ಲ, ಬೇಗ ಬನ್ರಪ್ಪ. ನನ್ನ ಕೈಯಲ್ಲಿ ಇಲ್ಲಿಲ್ಲೋಕೆ ಆಗೋದಿಲ್ಲ. ಬನ್ರಪ್ಪ ಬೇಗ, ಇಲ್ಲ ಅಂದ್ರೆ ನಾನು ಹೋಗ್ತೀನಿ. ನೀವು ಹೊಂಟೋದ್ರೆ ಹೆಂಗವ್ವ? ನಿಮ್ಮ ಮಕ್ಕಳು ಹೊಟ್ಟೆ ಮ್ಯಾಗ ಹೊಡಿಬೇಡ ನಮ್ಮವ್ವ. ಗಂಗವ್ವ, ಕೈ ಮುಕ್ಕೊಂಡು ಕಾಯ್ಕ ಮಾಡ್ತೀವ. ಪಾಪ ಬಿಟ್ಟನು ಕಾಪಾಡೆ ತಾಯಿ. ಹೊನಬಿಲ್ಲ, ಚೆನ್ನಬಿಲ್ಲ, ನನ್ನ ತಡಿಬ್ಯಾಡ್ರಪ್ಪ. ನಾನು ಏರಿ ಸೀಳ್ಕೊಂಡು ಹೋಗ್ತೀನಿ. ಬಿಡಿ, ದಾರಿ ಬಿಡಿ. ಹಂಗನ್ಬೇಡನ್ನವ, ಹಂಗನ್ಬೇಡ. ನಾವು ತ್ವರೆ ಹೋಗ್ತಿದ್ದೀವ, ಅವರಿಂದ ನಾವು ಬದುಕಿವ. ಆ ಋಣ ತೀರ್ಸಕ್ಕಾದ್ರು ನೀ ಹೇಳಿ ವಿಷಯನ ಪಟ್ನಕ್ಕೆ ಹೋಗಿ ತ್ವರೆ ಮುಟ್ಟಿಸ್ಬಿಡ್ತೀವ. ಆಟೊತ್ತಾದ್ರೂ ತಡಿಯವ. ಹೌದ್ರವ್ವ, ಮಕ್ಳ ಮ್ಯಾಗ ಒಂದಿಷ್ಟು ಕರುಣೆ ತೋರ್ಸವ್ವ. ಅಡ್ಡ ಬಿದ್ದು ಬೇಡ್ಕೋತೀವಿ. ಗಂಗವ್ವ, ತ್ವರೆಗೆ ಹೇಳಿ ಬರ್ತಿದ್ರ ಪಾಪ ಬರ್ತದ. ನಮ್ಗೆ ಈ ಕೆರೆ ಕಾಯ ಕೆಲ್ಸಕ್ಕ ಮೋಸ ಮಾಡ್ದಂಗ ಆಗ್ತದ. ಹೊಸಿ ದಯ ತೋರವ, ನಮ್ಗಳ ಬಲಿ ತಗಬೇಡ ನನ್ನವ್ವ, ಕೈ ಮುಗಿತೀನಿ. ಏನ್ರಪ್ಪ ನೀವೇ ಹಿಂಗಂದ್ರೆ ಹಿಂಗೆ? ಗಂಗವ್ವ, ನಮ್ ಈ ಕಾಯಕದ ನಿಷ್ಠೆಗೆ ಭಂಗ ತರಬೇಡ ನನ್ನ ತಾಯಿ. ನಮ್ ಕಾಯಕನೇ ನಿನಗೆ ಸಲ್ಸೋ ಪೂಜೆ, ನಿನ್ ಭಕ್ತಿ. ನಮಗ ಈ ಕಾಯಕನೇ ಕೈಲಾಸ ಕಣವ್ವ. ನೋಡಪ್ಪ ಮಕ್ಕಳ, ನೀವೇ ಹಿಂಗಂದ್ರೆ ಹ್ಯಾಂಗ ಅಂತೀನಿ. ಗಂಗವ್ವ, ಪಟ್ನಕ್ಕೆ ಹೋಗಿ ಸುದ್ದಿನ ದಣಿ ಮುಟ್ಸ್ಬಿಡ್ತೀವ. ಬ್ಯಾಗ ಮುಡ್ತೀವಿ ನನ್ನವ್ವ, ಬ್ಯಾಗ ಮುಡ್ತೀವಿ. ಅಲ್ಲಿವರೆಗೂ ಹಿಂಗೇ ನಿಂತಿರ್ತೀನಿ ಅನ್ನವ. ಮಾತಿಗೆ ತಪ್ಪಾರ್ದು. ನಾವು ಬರೋ ಗಂಟ ಕೆರೆ ಏರಿ ಸಿಳ್ಕೊಂಡು ಹೋಗ್ಬಾರ್ದು. ನಿನ್ ಪಾದಕ್ಕೆ ಆಣೆ. ಏನ್ರಪ್ಪ ನನ್ನ ಪಾದದ ಮೇಲೆ ಆಣೆ ಇಟ್ರ? ಆಯ್ತು, ನೀವು ಬರೋವರೆಗೂ ನಾನು ನನ್ನ ಪಾದನ ಇಲ್ಲಿಂದ ಕದಲ್ಸೋದಿಲ್ಲ. ಅಂದಾಗ ಬ್ಯಾಗ್ ಬಂದ್ಬಿಡಿ. ಬ್ಯಾಗ ಮುಡ್ತೀವಿ ನನ್ನವ್ವ, ಹಿಂಗ್ ಹೋಗಿ ಹೆಂಗ್ ಹೋಗ್ಬಿಡ್ತೀವ? ಗಂಗವ್ವನ ಮಕ್ಕಳು ಸಾಂಬ ಸದಾಶಿವ, ಹೊನಬಿಲ್ಲ ಚೆನ್ನಬಿಲ್ಲ ಸಾಂಬ ಸದಾಶಿವ, ಆಶಯ ಪಡಕೊಂಡು ಸಾಂಬ ಸದಾಶಿವ, ಪಟ್ಟಣಕ್ಕೆ ಬರುತ್ತಾರೆ. ಸಾಂಬ ಸದಾಶಿವ, ಚೆನ್ನವ್ವಗೆ ಕಾಣುತ್ತಾರೆ. ಸಾಂಬ ಸದಾಶಿವ, ವಿಷಯ ಹ್ಯಾಂಗ್ ತಿಳಿಸೋದು? ಸಾಂಬ ಸದಾಶಿವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಲಾ 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 ಲಾ. ಅಪ್ಪ ದೇವ್ರೆ, ಯಾವ ಪಾಟಿ ಮಳೆ ಇದು? ನನಗೆ ಎದೆ ನಡ್ಗಕತ್ತೈತೆ. ನಮ್ಮ ಮನೆಯವರು ಕೆರೆ ತುಂಬ ಇದೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದರು. ಈಟಕ್ಕಾದ್ರೂ ಬರ್ಲೇ ಇಲ್ಲ. ಆಕಾಶದಾಗ ಮೋಡ ನೋಡಿದ್ರೆ ಮೈ ಮೇಲೆ ಬೀಳಂಗೈತೆ. ಬರುವಾಗ ಮಾವಿನಕಾಯಿ ತಿನ್ನಂಗಾಗೈತಿ ಅಂದಿದ್ನಿ. ಅದಕ್ಕೇನಾದ್ರು ತಡ ಮಾಡಿದ್ರಾ? ಆದ್ರೆ ಈ ಮಳೆ ರಭಸ ನೋಡಿದ್ರೆ ನನಗೆ ಜೀವ ಕೈಯಾಗಿ ಇಟ್ಕೊಂಡ್ ಆಗೈತಿ. ಇವ್ರು ಎಷ್ಟೊತ್ತಾದ್ರೂ ಮನೆಗೆ ಬರ್ಬಾರ್ದೆ? ಅಯ್ಯೋ ಶಿವನೇ, ಅವ್ವ, ದೇವ್ರೆ, ನನ್ ಕುಂಕುಮ ಸೌಭಾಗ್ಯ ಕಾಪಾಡಪ್ಪ. ಚೆನ್ನಿ, ಅಪ್ಪ ಬಂದ್ರ ನನ್ ಜೀವ ಢಗ 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 ಅಂತ ಬಡ್ಕೊಳಕತ್ತಿತ್ತು. ಹಾ, ಕೆರೆ ತುಂಬೈತೇನ್ರಿ? ಕೆರೆ ತುಂಬಿದ ವಿಷಯನ ಖುಷಿಯಾಗಿ ಹೇಳಕ್ಬಿಟ್ಟು ಇದ್ಯಾಕೆ ಇಬ್ರು ಒಬ್ರು ಮುಖ ಒಬ್ರು ನಡ್ಕೊಂಡು ನಿಂತಿರಲ್ಲ? ಆಯ್ತು ಬಿಡ್ರಿ, ಹೆಂಗೋ ದೌಡ್ ಬಂದಿರಿ, ಕೈ ಕಾಲು ಮುಖ ತಕೊಂಡ್ ನೋಡ್ರಿ, ಉಣ್ಣಕ್ ಇಡ್ತೀನಂತ ನಾನು. ಅಯ್ಯ ಶಿವನೇ, ಇದ್ಯಾಕ್ರಿ ಇಬ್ರು ಹಿಂಗ್ ಗಡ ಬಡ್ದಾರಂಗ್ ನಿಂತಿರಿ? ಮೈಯಾಗೇನಾರ ಕೆಂಚ ಹೋಗ್ಬೇನೇನ? ಹ? ಇಲ್ಲ, ಹಂಗೇನಿಲ್ಲ. ಚೆನ್ನಿ, ಹಾ, ಹೊಸ ನೀರ್ ಬಿಸಿ ಮಾಡ. ಚಳಿ ಐತ. ಅಷ್ಟೇನಾ? ಬಿಸಿನೀರ್ನಾಗ ಕೈಕಾಲು ಮುಖನಾರು ತೊಳ್ಕೊಂತೀವಿ. ಆತಿರ್ರಿ, ಬಿಸಿನೀರ್ ಕಾಯಿಸ್ತೀವಿ ಬರ್ರಿ. ತಮ್ಮ, ಚೆನ್ಬಿಲ್ಲ,
ಹೆಂಗ ಮಾಡೋದೀಗ? ಏನ್ ಮಾಡೋದಂದ್ರೆ ದೊರೆಗೆ ಸುದ್ದಿ ಮುಟ್ಸೋದು. ಹೌದು, ಸುದ್ದಿ ಅಂತೂ ಮುಟ್ಸಾಕ ಬೇಕ. ಆದ್ರ ಚೆನ್ನಿಗೆ ತಿಳಿಬಾರ್ದ? ಅದ್ಯಾಕಂಗಂತೀಯಣ? ಕೆರೆ ತುಂಬಿ ಸುದ್ದಿ ಕೇಳಿ ಅತ್ತಿಗಮ್ಮ ಎಷ್ಟು ಸಂತೋಷ ಪಟ್ಟಾರು. ಇನ್ನು ಗಂಗವ್ವ ಕಂಡು ಸುದ್ದಿ ಕೇಳಿದ್ರ ಏಯ್ ಸುಮ್ಕಿರೋ, ಸಂತೋಷ ಪಡೋ ಸುದ್ದಿ ಅಲ್ಲದೇ ಇದು. ನಿನಗ ತಿಳಿಯಕ್ಕಿಲ್ಲ, ಆಮೇಲೆ ನಿನಗೆ ಹೇಳ್ತೀನಿ. ಆದ್ರೆ ಮರ ಹಾಕಿ ಮುಂದೇನು ಎತ್ತಬೇಡವೋ. ಬರ್ರಿ ಬಿಸಿನೀರು ಕಾಯ್ಸಿನಿ. ಇದ್ಯಾಕ್ರಿ ಇಬ್ರು ಹಿಂಗೆ ಸುಮ್ಮನದ್ರಿ? ಏನಾಯ್ತು ನಿಮ್ಮಿಬ್ರಿಗೂ? ಇಲ್ಲ ಕೆರೆ ತುಂಬಿದ ಖುಷಿಯಲ್ಲಿ ಇಬ್ರಿಗೂ ಹೊಟ್ಟೆ ತುಂಬೈತಾ ಹೆಂಗೆ? ಅದು ಇಲ್ಲ ಅಂದ್ರೆ ಸೋರೆಗಳಿಗೆ ಸುದ್ದಿ ಮುಟ್ಸಿ ಕೈ ತುಂಬಾ ಒಂಥರನ ಅಂತ ಅಣ್ಣ ತಮ್ಮ ಇಬ್ರು ಹಂಚಾಗ್ತಿದ್ದೀರಾ? ಹೌದು, ಹೌದು. ಗೊತ್ತೈತೆ ಗೊತ್ತೈತಿ. ಮೊದ್ಲು ಊಟ ಮಾಡ್ರಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದ. ಬಾರ. ಕೊಡ ಶಿವ ಹೆಂಗಿದ್ರು ಕೊಡ್ತಾನ. ಬರ್ರಿ ಬಿಸಿನೀರು ಕಾಯ್ಸಿ. La 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 ಉಣ್ಣಾಕ ಬಡಿಸ್ಯಾಳೆ ಚೆನ್ನಿ, ಸಡಗರದಿ ಬಡಿಸ್ಯಾಳೆ ಚೆನ್ನಿ. ಉಣ್ಣಾಕ ಬಡಿಸ್ಯಾಳೆ ಚೆನ್ನಿ, ಸಡಗರದಿ ಬಡಿಸ್ಯಾಳೆ ಚೆನ್ನಿ. ರಾಜರ ಕಾಣುವ ಗಂಡ ಮೈದುನರಿಗೆ ಹರುಷಾಗಿ ಬಡಿಸ್ಯಾಳೆ ಚೆನ್ನಿ. ರಾಜರ ಕಾಣುವ ಗಂಡ ಮೈದುನರಿಗೆ ಹರುಷಾದಿ ಬಡಿಸ್ಯಾಳೆ ಚೆನ್ನಿ. La 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 la. La 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 la. 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 ಚೆನ್ನಿ, ಓ, ಏನ್ರಿ? ನಾವಿನ್ನ ಅರಮನೆಗೆ ಹೋಗಿ ಬರ್ತೀವ. ಸುದ್ದಿಯರಿಗೆ ದಣಿಯರಿಗೆ ಸುದ್ದಿ ಮುಡಿಸ್ಬರ್ತೀವ. ಇಷ್ಟೊತ್ತಲ್ಲ ಯಾಕ ಬೆಳಿಗ್ಗೆ ಹೋದ್ರೆ ಆಗಕ್ಕಿಲ್ಲೇನಾ? ಅದ್ ಹೆಂಗಾಯ್ತದ? ಹಂಗಂತೀರಾ? ಹೊಸ ಇರಿ ಬಂದೆ. ತೊರೆಗಳು ಕಾಣಕತ್ತೀರಿ, ಹಂಗೆ ಹೋಗ್ಬಾರ್ದಲ್ಲ? ಹಾ, ಈಗ ನೀವು ಹೋಗ್ಬೋದು. ನಾವ್ ಹೋಗಿ ಬರ್ತೀವ. ಹಾ, ನೀ ಮನೆ ಕಡೆ ಜೋಕ್ಯ ಆತ್ರಿ. ನೀವು ಲಾಗೊಂಡ್ ಬಂದ್ಬಿಡ್ರಿ ಮತ್ತ. ಬಂದು ಬಿಡ್ತೇನಾ? ನೀ ಬರೋ ದಾರಿನ ಕಾಯ್ತಿರ್ತೀನಿ. ಅಣ್ಣ, ಅಣ್ಣಯ್ಯ,
ನಾ ಮನೆ ಬಿಟ್ಟಾಗಿಂದ ನೋಡ್ತಾನೇ ಇದ್ದೀನಿ, ಮಾರಿ ಸಪ್ಪೆ ಮಾಡ್ಕೊಂಡಿದ್ಯಲ್ಲ. ಅಲ್ಲ, ದೊರೆಗೆ ಸುದ್ದಿ ಮುಟ್ಸಿ ಅವ್ರ ಕೈಯಿಂದ ಒಣ್ಣಿನ ಕಾಣಿಕೆ ತರೋದು ಸಂತ ಸುದ್ದಿ ಅಲ್ವಾ? ಯಾಕಣ್ಣ ಸುಮ್ಮನೆ ನಿಂತ್ಬಿಟ್ಟಿ? ಚಂದಿಲ್ಲ, ನೀನಿನ್ನು ಸಣ್ಣವ, ನಿನಗ ಈ ಪ್ರಪಂಚದ ಜ್ಞಾನ ತಿಳಿದು ಅವ್ವ ಮುಖನ ನೀನ್ ಕಂಡಿಲ್ಲ. ಅವ್ರು ಸತ್ತಾಗಿಂದ ನನ್ನ ಮೊಡ್ಲಾಗಿ ಬೆಳೆದ ಕೂಸ ನೀನು. ಏನೇ ಕಷ್ಟ ಬಂದ್ರು ತಾಕ್ತಂಗ್ ಬೆಳೆಸಿದ್ನ. ಆದ್ರೆ ಈಗ ಹೆಂಗ ಹೊಳಿತಿಲ್ಲೋ ಶಿವನೇ. ಯಾಕಣ್ಣ ಏನೇನೋ ಮಾತಾಡಕತ್ತಿ? ಅಂತದೇನಾಗೈತೆ? ಅಲ್ಲ, ದೊರೆಗೆ ಸುದ್ದಿ ಮುಟ್ಸಿ ಅವ್ರಕಿಂತ ಒಣ್ಣಿನ ಕಾಣಿಕೆ ತಂದು ಸಂತೋಷ ಸುದ್ದಿ ಅಲ್ವಾ? ಅಲ್ಲ, ಅಂತ ಗಂಗೆವನೇ ನಾವು ಕಂಡು ಅವ್ರ ಕೈಯಿಂದ ಆಶೀರ್ವಾದ ಪಡೆದು ತರ ಸಂತೋಷ ಸುದ್ದಿ ಅಲ್ವಾ? ಅಲ್ವಣ್ಣ? ಹೌದಾ? ನೀನ್ ಹೇಳೋದು ಖರೀನ. ಮಳೆ ಉಯ್ದಿದ್ದು, ಕೆರೆ ತುಂಬಿದ್ದು ಎಲ್ಲಾನು ಖುಷಿನ. ಆದ್ರೆ ಮುಖ್ಯವಾಗಿ ಗಂಗವ್ವ ಪ್ರತ್ಯಕ್ಷ ಆಗಿದ್ದ ಕಷ್ಟ ಅದ ನನ್ ತಲೆ ತಿಂತಿರೋದು. ಯಾಕಣ್ಣ ಏನೇನೋ ಮಾತಾಡಕತ್ತಿ? ಅಲ್ಲ, ಎಷ್ಟೋ ಋಷಿ ಮುನಿಗಳು ಸಾವಿರಾರು ವರ್ಷ ತಪಸ್ಸು ಮಾಡಿದರು, ಅವರು ಸಿಗದಂತ ಪುಣ್ಯ ನಮ್ಗೆ ಸಿಕ್ಕೈತಿ. ಋಷಿ ಮುನಿಗಳಿಗೆ ದೇವರನ್ನ ಪ್ರತ್ಯಕ್ಷ ಮಾಡ್ಕೊಳಕ್ ಆಗಿಲ್ಲ. ಅಂತದ್ರಾಗ ನಮ್ಮ ಅವ್ವ ಗಂಗವ್ವ ಮನೆ ದೇವ್ರು ನಮ್ಮ ಹತ್ರ ಮಾತಾಡೋಳಕ್ಕೆ ನಾವೆಂತ ಪುಣ್ಯವಂತರು, ಹೌದಲ್ವೋ? ಅದಲ್ಲೋ ನಾನು ಹೇಳೋದು. ಮತ್ತೇನಣ್ಣ ಅದು? ಅಣ್ಣ, ನೀನು ಹೇಳೋದು ಬೇಡ, ಕೇಳೋದು ಬೇಡ, ಸುಮ್ಮನೆ ಇರೋಣ. ಅನ್ನು ಹಾದಿ ಬಹಳ ದೂರ ಐತೆ. ದೊರೆ ಸುದ್ದಿ ಮುಟ್ಸಿ ಅವ್ರ ಕೈಯಿಂದ ಒಣ್ಣಿನ ಕಾಣಿಕೆ ತಂದು ಅತ್ತಿಗೆಮ್ಮನ ಕೊಟ್ರೆ ಅತ್ತಿಗೆಮ್ಮ ಖುಷಿಲಿ ಎಷ್ಟು ಸಂತೋಷ ಪಟ್ಟರು ಅಲ್ವಾ? ಸುದ್ದಿ ಮುಟ್ಸಿ ಕೆರೆ ಏರಿಗೆ ಹೋದ್ರ ನೀನು, ನಾನು, ನಿಮ್ಮತ್ತಿಗೆಮ್ಮ, ಊರ್ ಮಂದಿ ಯಾಕಣ್ಣ ನಗಗತಿ? ತಮ್ಮ, ಗಂಗವ್ವ ಏನಂತ ಮಾತು ಕೊಟ್ಟಾಳ, ಹೊಸಿ ಜಪ್ತಿ ಮಾಡ್ಕೋ. ದೊರೆಗೆ ಸುದ್ದಿ ಮುಟ್ಸಿ ಬೇಗ ಬನ್ನಿ ಅಂದ್ರು. ಹಾ, ಸುದ್ದಿ ಮುಟ್ಸಿ ಗಂಗವ್ವ ದರ್ಶನ ಮಾಡಿದ್ರ ಆಯ್ತು, ಹಾಗೋಯ್ತು. ಏರಿ ಸೀಳ್ಕೊಂಡು ಹೊಂಟೋಳ ಗಂಗವ್ವ. ಆಮ್ಯಾಕೆ ಊರೆಲ್ಲ ಮಸಣ, ರಂಗನ ಪಟ್ನ, ಗಂಗಿನ ಮರಣ ಅಂತಿದ್ದು ಮಾತಾಜಿ ಮತ್ತು ನೆನಪಿತ. ಏನ್ ಮಾಡೋಣ? ಅದಕ್ಕ ನಾನು ಹೇಳಿದ್ದು, ನೀನಿನ್ನು ಚಿಕ್ಕವ, ನಿನಗ ಈ ಪ್ರಪಂಚ ಜ್ಞಾನ ಇಲ್ಲ ಅಂತ. ಮತ್ತೀಗ ಮುಂದಿನ ವಿಷಯನ ನಾ ಹೇಳ್ತೀನ. ನಾವು ಕೆರೆನ ಉಳಿಸ್ಕೋಬೇಕಂದ್ರ ನಮ್ಮ ದನಿ ಗಂಗವ್ವ ಕೇಳಬಾರ್ದ, ನಾವು ಗಂಗವ್ವನ ಸನಿಯಾಗಿ ಹೋಗ್ಬಾರ್ದ. ತಮ್ಮ, ನೀನೊಂದು ಕೆಲಸ ಮಾಡ, ನಿಮ್ಮ ಅತ್ತಿಗೆಮ್ಮನ ಕರ್ಕೊಂಡು ಎಲ್ಲಾದ್ರೂ ಊರ್ ಬಿಟ್ಟು ಹೊಟ್ಟೋಗ. ಯಾಕಂದ್ರ ಅವಳಿ ಬಸುರಿ ಕಡೋ ಬಸುರಿ. ಅಂದ್ರ ದೊರೆಗೆ ಸುದ್ದಿ ಮುಟ್ಸಿ ಅವ್ರ ಕೈಯಿಂದ ಒಣ್ಣಿನ ಕಾಣಿಕೆ ತಗೊಂಡು ಅತ್ತಿಗೆಮ್ಮನ ಕರ್ಕೊಂಡು ಊರ್ ಬಿಟ್ಟು ಹೋಗೋದು ಅಂತೀಯಾ? ಅದು ಯಾರು ಗೊತ್ತಿಲ್ದಂಗ? ಥು, ಈ ಮನಬಿಲ್ಲ ತಮ್ಮ ಆಗಾಕ ನಿಲ್ಲ ಯಾಕಲ್ಲೇ. ಈ ನಾಡಿಗೆ ದ್ರೋಹ ಬಗೆಯದ, ನಮ್ಮನ್ನ ನಂಬಿ ಕಾಯಿ ಕಾಚಿದ ತಣಿರಿ ದ್ರೋಹ ಬಗೆಯದ. ತಣಿಗಳ ಹುಪ್ಪು ತಿಂದು ಬೆಳತೆ ಹಾಲೆ ಇದು. ಈ ನಾಡಿಗಾಗಿ, ಪ್ರಭುಗಳಿಗಾಗಿ ಈ ದೇಹನ ಬಲಿಕೊಡೋದೇ ನಮ್ಮ ಧರ್ಮ. ಏ ಚರ್ಮಿಲ್ಲ, ಎಲ್ಲಾದ್ರೂ ದೂರ ಹೊರಟೋಗು. ಅಣ್ಣ, ಮತ್ತೆ ನೀನು? ನಾನು ತ್ಯಾರಿಟ್ಟಂಗಾಗ್ಲಿ. ಇಲ್ಲ ಇಲ್ಲ, ನಾನು ನಿನ್ನ ಬಿಟ್ಟು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನನ್ನನ್ನ ಕೊಂದು ತಮ್ಮ, ಹಠ ಮಾಡಬೇಡು. ನನ್ನ ಮಾತೊಂದಿಟ್ಟು ಕೇಳು. ನಮ್ಮ ದನಿ ಗಂಗವ್ವ ಕೇಳಬಾರ್ದಂದ್ರ ಇರೋದು ಒಂದೇ ಒಂದು ದಾರಿ, ಅದು ನಮ್ಮ ಆತ್ಮಾರ್ಪಣೆ. ನಿಜ, ನೀ ಹೇಳೋದು ಕರೆ ಐತಿ. ನಾವು ಕೆರೆ ಏರಿಗೆ ಹೋದ್ರೆ ತಾನೆ ಗಂಗವ್ವ ಕೆರೆ ಏರಿ ಸೀಳ್ಕೊಂಡು ಹೋಗೋದು. ಹೌದಾ? ನಾವು ಕೆರೆ ಏರಿಗೆ ಹೋದ್ರೆ ತಾನೆ ಗಂಗವ್ವ ನಮ್ಮನ್ನು ಕಾಣಿಸೋದು. ಹೌದು. ಇಲ್ಲ, ಆಗಲ್ಲ ಆಗಲ್ಲ. ಗಂಗವನಿಗೆ ಕಾಣಿಸಲ್ಲ.
ನಾವು ಈ ನಾಡಿಗಾಗಿ, ಈ ಪ್ರಜೆಗಾಗಿ, ಈ ನಮ್ಮ ಮಂದಿಗಾಗಿ ನಾನು ನಿನ್ ಕೂಡ ಆತ್ಮ ಸಮರ್ಪಣೆ ಮಾಡಕ್ಕೆ ಸಿದ್ಧ. ನಾನು ನಿನ್ ಜೊತೆನೆ ಒಂದೇ ತಾಯಿ ಹೊಟ್ಟೆಯಾಗ ಹುಟ್ಟಿದವರು, ಒಟ್ಟಿಗೆ ಹುಟ್ಟಿ ಬೆಳೆದವರು. ಆಗದಿದ್ರೆ ನಮ್ಮಿಬ್ಬರ ಪ್ರಾಣನು ಒಟ್ಟಿಗೆ ಬಲಿಯಾಗಲಿ. ಹೌದ್ರೇ ಹೌದು, ಒಂದೇ ರಕ್ತ ಹಚ್ಕೊಂಡು ಹುಟ್ಟಿದ್ದಕ್ಕ ಸಾಕಾಯ್ತು. ಈಗ ನಿನ್ನ ತಮ್ಮದಿಲೆ ನಮ್ಮನ್ನ ಹೊತ್ತು ಹೆಚ್ಚಿನ ಮೌನ ಹೆಸರು ಉಳಿವಂಗಾಯ್ತು. ಈ ಭೂಮ್ ತಾಯಿ ನಮ್ಮಿಬ್ರು ತನ್ನ ಮಡ್ಲಾಗ ಹಾಕಳ್ಳಿ. ಅಣ್ಣ ತಮ್ಮ ಮಂತ್ರಿಗಳೇ, ಕೆರೆ ತುಂಬಿದ ಸಂತಸದಲ್ಲಿ ಕೆರೆ ತುಂಬಿದ ಸಮಾಚಾರ ತಿಳಿಸದೆ ಹಣವಿಲ್ಲ ಜನವಿಲ್ಲರು ಎಲ್ಲಿಗೆ ಹೋದರು? ಇದೇ ಒಂದು ನಮಗೆ ಚಿಂತೆಯಾಗಿದೆ. ಅಂತೂ ರಾಜ್ಯದಲ್ಲಿ ಪ್ರಜೆಗಳು ಆನಂದವಾಗಿರೋರಲ್ಲ. ಪ್ರಭು, ಯಾವುದಕ್ಕೂ ಒಂದು ಕೊರತೆ ಇಲ್ಲದಂತೆ ಎಲ್ಲವೂ ನಡೆದಿವೆ. ದೇವಸ್ಥಾನಗಳಲ್ಲಿಯೂ ವಿವಿಧ ಪೂಜೆ ಪುನಸ್ಕಾರಗಳು ನಡೆದಿವೆ. ತೃಪ್ತಿಯಾಗುವಂತೆ ಅಲ್ಲಲ್ಲಿ ದಾಸೋಹಗಳೂ ನಡೆದಿವೆ. ಕುಂದೆಂದರೆ ಈ ಸಡಗರ ಸಂಭ್ರಮದಲ್ಲಿ ಹೊನವಿಲ್ಲ ಚೆನವಿಲ್ಲರು ಬಯಲು ಹಾಜರಿ. ಹೌದು, ಅವರು ಎಲ್ಲಿಗೆ ಮರೆಯಾದರು? ಮಂತ್ರಿಗಳೇ, ನಮಗೆ ಕೆರೆ ತುಂಬಿದ ಸಮಾಚಾರ ತಿಳಿಸಿದ ಆ ಮಾದಜ್ಜನನ್ನು ಬರಮಾಡಿ. ಅಪ್ಪಣೆ ಪ್ರಭು. ಯಾರಲ್ಲಿ? ಮಹಾಪ್ರಭು. ಸೈನಿಕರೇ, ಆ ಹೊನಬಿಲ್ಲ ಜನಬಿಲ್ಲರು ವಾಸವಾಗಿದ್ದ ಹೊರಪೇಟೆ ಹಿರಿಯ ಮಾದಜ್ಜನನ್ನು ಶೀಘ್ರವೇ ಕರೆತನ್ನಿರಿ. ಮಾದಾಜ್ಞೆ ಪ್ರಭು. ಮಂತ್ರಿಗಳೇ, ಕೆರೆಯ ಏರಿಯನ್ನು ನೋಡುತ್ತಿದ್ದಂತೆ ಮನಸ್ಸು ಆನಂದದಿಂದ ಕುಣಿತಾಡುತ್ತದೆ. ಇನ್ನು ನಮ್ಮ ರಾಜ್ಯದಲ್ಲಿ ಬೆಳೆ ಹುಲಸಾಗಿ ಕ್ಷಾಮಕಾಲದಲ್ಲೂ ಸಾಧ್ಯವೇ ಇಲ್ಲ. ಮಂತ್ರಿಗಳೇ, ಏನಿದು ಈ ಆರ್ಭಟ? ಯಾರದೇ ಧ್ವನಿ? ಯಾರೋ ನಮ್ಮ ಹೊನಬಿಲ್ಲ ಜನಬಿಲ್ಲರನ್ನು ಕೂಗಿ ಕರೆಯುವಂತಿದೆ ಅಲ್ಲವೇ? ಹೌದು ಪ್ರಭು. ಪ್ರಭುಗಳಿಗೆ ಜಯವಾಗಲಿ. ತಾವು ತಿಳಿಸಿದ ಹಾಗೆ ಮಾದಜ್ಜರನ್ನು ಕರೆತಂದಿದ್ದೇನೆ ಪ್ರಭು. ಮಾದಜ್ಜ, ಕೆರೆ ಕಾವಲಿಗಾಗಿ ನೇಮಿಸಿದ್ದ ನೀರಗಂಟಿ ಹೊನಬಿಲ್ಲ ಜನಬಿಲ್ಲರು ನಿಯಮದಂತೆ ಕೆರೆ ತುಂಬಿದ ಸಮಾಚಾರವನ್ನು ನಮಗೆ ತಿಳಿಸಬೇಕಾಗಿತ್ತು. ಆದರೆ ಅದು ನಮಗೆ ತಿಳಿದುದು ನಿನ್ನ ಮುಖಾಂತರ. ಸಂತೋಷ. ಕೆರೆಯ ಹಿರಿಯನಾದ ನಿನಗೆ ಅವರು ಎಲ್ಲಿಗೆ ಹೋದರು, ಏನಾದರು ಎಂಬ ಸಮಾಚಾರ ನಿನಗೆ ತಿಳಿದಿರಬಹುದು ಎಂಬುದಕ್ಕೆ ನಿನ್ನನ್ನು ಕರೆಸಬೇಕಾಯಿತು. ನಿಷ್ಠೆಯಿಂದ ಕಾಯಕ ಮಾಡಿದ ಅವರನ್ನು ಸನ್ಮಾನಿಸಬೇಕಾದುದು ಅದು ಈ ಸಂದರ್ಭದಲ್ಲಿ ನಮ್ಮ ರಾಜಧರ್ಮವಲ್ಲವೇ? ಕ್ಷಮಿಸ್ಬೇಕು ಬುದ್ಧಿ. ಅವ್ರ ಸುಳಿವು ನನಗೂ ತಿಳಿದಿಲ್ಲ. ಒನಬಿಲ್ ನೆಂಟಿ ಸಣ್ಣವ ಅಂತ ಬಂದು ಕೆರೆ ತುಂಬಿದ ವಿಚಾರವ ದೊರೆ ಮುಡ್ಸ್ಬತ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ. ನನ್ಗೆ ಯಾಕೋ ಗಾಬರಾಗೈತೆ. ಹುಡುಕವ, ನಾವು ಹುಡುಕ್ತಾ ಬರ್ಬೇಕಾದ್ರೆ ನಿಮ್ಮಿಂದ ಕರೆ ಬಂದಿವ್ನಿ ಬುದ್ಧಿ. ಅಂದರೆ ಜನವಿಲ್ಲ ಹೊನವಿಲ್ಲರು ಅರಮನೆಗೆ ಬಂದಿದ್ದರೆ ಬುದ್ಧಿ,
ಬಂದಿದ್ದರೆ ನಮ್ಮ ದರ್ಶನ ಪಡೆಯದೆ ಎಲ್ಲಿಗೆ ಹೋದರು? ಎಲ್ಲವೂ ವಿಚಿತ್ರವಾಗಿದೆ ಅಲ್ಲ? ಹೌದು ಪ್ರಭು. ಕೆರೆ ಅಂಗಳದಿಂದ ಬಂದ ಅರ್ಥಧ್ವನಿಗೂ ಆ ಹೊನಬಿಲ್ಲ ಚೆನಬಿಲ್ಲರು ಕಾಣೆಯಾದರು ಎಂಬ ವಿಷಯಕ್ಕೂ ಯಾವುದೋ ನಿಗೂಢ ಸಂಬಂಧವಿರಬೇಕು ಎನಿಸುತ್ತಿದೆ ಪ್ರಭು. ಹೌದು, ಅವರು ಎಲ್ಲಿ ಹೋದರು? ಮಾದಜ್ಜ, ಬುದ್ಧಿ ಹೊನಬಿಲ್ಲನ ಹೆಂಡತಿ ಎಲ್ಲಿದ್ದಾಳೆ? ಬುದ್ಧಿ ಹಾಕಿನೂ ನನ್ ಕೂಟ ಬಂದಾಳ. ಅದೇ ಇಲ್ಲಿ ನಿಂತಿರುವಾಗೇನೆ ಮನಿಬಿಲ್ ಹೆಂಡತಿ ಸಣ್ಣವ. ಬಾ ತಾಯಿ, ಮುಂದೆ ಬಾರಮ್ಮ. ಯಾರಮ್ಮ ತಾಯಿ ನೀನು? ನೀನು ಯಾರೆಂದು ನಮಗೆ ತಿಳಿಯಲಿಲ್ಲ. ಮಹಾರಾಜ, ನಾನು ಗಂಗಾಮಾತೆ. ಗಂಗಾಮಾತೆಗೆ ಜಯವಾಗಲಿ. ಗಂಗಾ ಮಾತೆಗೆ ಶರಣು ಶರಣಾರ್ಥಿ. ಮಾತೆ, ತಮ್ಮ ಅರ್ಥದನಿಯ ಕಾರಣ ನಮಗೆ ಅರ್ಥವಾಗುತ್ತಿಲ್ಲ. ನಾವು ಹೊನಬಿಲ್ಲ ಜನಬಿಲ್ಲರನ್ನು ಹುಡುಕುತ್ತಿದ್ದೇವೆ. ಕೃಪೆ ತೋರು ಗಂಗಾ ಮಾತೆ. ಧನ್ಯ ಮಹಾರಾಜ, ನೀನು ಧನ್ಯೆ. ನಿನ್ನ ಪ್ರಜೆಗಳೂ ಧನ್ಯರು. ನನ್ನನ್ನು ಇಲ್ಲಿಯೇ ನೆಲೆಸುವಂತೆ ಮಾಡಿದ ಆ ಒನಬಿಲ್ಲ ಜನಬಿಲ್ಲರೂ ಧನ್ಯರು. ಅಂದರೆ ನಿನ್ನ ಮಾತಿನ ಅರ್ಥ? ಮಹಾರಾಜ, ನಾನು ಈ ಕೆರೆಯ ಏರಿಯನ್ನು ಸೀಳಿಕೊಂಡು ಹೋಗಲು ಅವಣಿಸಿದ್ದೆ. ಆದರೆ ನೀನು ನನ್ನ ಕಾವಲಿಗೆ ನೇಮಿಸಿದ ಆ ಹೊನಬಿಲ್ಲ ಚೆನಬಿಲ್ಲರು ತಾವು ಹಿಂತಿರುಗಿ ಬರುವವರೆಗೂ ನಾನು ಇಲ್ಲೇ ನಿಲ್ಲಬೇಕೆಂದು ನನ್ನಿಂದ ಭಾಷೆ ಪಡೆದುಕೊಂಡು ಹೋದವರು ಇನ್ನಿವರೆಗೂ ಹಿಂತಿರುಗಲಿಲ್ಲ. ಅವರು ಬಾರದೆ ನಾನು ಇಲ್ಲಿಂದ ಹೋಗಲಾರೆನು. ನನ್ನನ್ನು ಇಲ್ಲಿಯೇ ನೆಲೆಸಿಬಿಟ್ಟರು. ಶಕುನ ರಂಗನಾಥ ಇರುವ ನೆಲದಲ್ಲಿ ರಂಗನ ಪಟ್ಟಣ ಗಂಗೆಯಲ್ಲಿ ಮರಣ ಎಂಬ ಭವಿಷ್ಯವಾಣಿಯನ್ನು ಸುಳ್ಳಾಗಿಸಿಬಿಟ್ಟರು. ಮಹಾಪ್ರಭು, ಮಹಾಪ್ರಭು, ಘಾತವಾಯ್ತು ಮಹಾಪ್ರಭು, ಘಾತವಾಯ್ತು ಮಹಾಪ್ರಭು, ಘಾತವಾಯ್ತು. ಅರಮನೆ ಕೋಟೆ ಹಬ್ಬಾಗಿಲ ಬಳಿ ಹೊನಬಿಲ್ಲ ಚೆನಬಿಲ್ಲರು ತಲೆ ತೆರೆದುಕೊಂಡು ಬಿದ್ದಿದ್ದಾರೆ ಮಹಾಪ್ರಭು. ಏನಂದೆ? ಇದು ನಿಜವೇ? ಹೌದು, ಅವರು ಅಮರರಾದರು. ಚೆನ್ನವ್ವ, ನೀನು ಧನ್ಯಳು. ನೀನು ಸುಮಂಗಲಿ, ನಿತ್ಯ ಸುಮಂಗಲಿ. ಅವರು ಅಮರರು. ಎಲ್ಲೆಲ್ಲಿ ನೋಡಿದರೂ ಈ ಗಂಡನಂತವನೇ, ನಲ್ಲಾನ ಸೊಲ್ಲು ಕೇಳಿದರ ಮನಸ್ಸಿಗೆ ನೆಮ್ಮದಿ ಬಳಿಗೆ. ನಲ್ಲಾನ ಸೊಲ್ಲು ಕೇಳಿದರ ಮನಸ್ಸಿಗೆ ನೆಮ್ಮದಿ ಬಳಿಗೆ. ಹರ ಹರ ನನ್ನ ಮಹದೇವ, ಶಿವ ಶಂಭೋ ಮಹದೇವ, ಅಂಬೆಯ ಪತಿದೇವ, ಶಿವ ಶಿವ ಶಂಭೋ ಮಹದೇವ. ನಿಲ್ಲು ಚನ್ನಿ, ನಿಲ್ಲು. ಮುಂದೆ ಬರ್ಬೇಡ, ಬರ್ಬೇಡವಾ, ಬರ್ಬೇಡ. ಹರ ಹರ ಮಹಾದೇವ, ಶಿವ ಶಂಭೋ ಮಹಾದೇವ, ಹರ 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 ಮಹಾದೇವ, ಶಿವ ಶಂಭೋ ಮಹಾದೇವ. ಬೇಡ, ಬೇಡ, ಬರ್ಬೇಡ. ನೀ ಬಂದ್ರೆ ನನ್ ಮಡ ಸೇರ್ಕೋತೀಯ. ಬರ್ಬೇಡವಾ. ಶಿವ ಶಂಭೋ ಮಹಾದೇವ, ಹರ 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 ಮಹಾದೇವ, ಶಿವ ಶಂಭೋ ಚೆನ್ನವ್ವ, ಮಹಾದೇವ, ನಿಲ್ಲಮ್ಮ, ನಿಲ್ಲು. ಸೈನಿಕರೇ, ತಡೆಯಿರಿ ಇವಳನ್ನು. ಶಿವ ಶಂಭೋ ಮಹಾದೇವ. ನಿಲ್ಲು ಚೆನ್ನವ, ನಿಲ್ಲು. ನಿನಗೆ ಗರ್ಭಪಾತ ಆಗಿಲ್ಲ. ನಿನ್ನ ಹೊಟ್ಟೆಯೊಳಗೆ ಚೆನ್ನಬಿಲ್ಲ ಹೊನಬಿಲ್ಲರು ಮತ್ತೆ ಪುನರ್ಜನ್ಮ ಪಡೆಯುವಂತೆ ಮಾಡುತ್ತೇನೆ. ನಿಲ್ಲು ತಾಯಿ, ನಿಲ್ಲು, ಬರಬೇಡ. ಶಿವ ಶಂಭೋ ಮಹಾದೇವ. ನಿಲ್ಲು ತಾಯಿ, ಚೆನ್ನವ.
ನಿಲ್ಲು. ಗಂಗೆ ಆರ್ಭಟ ತೀವ್ರವಾಗಿದೆ. ನನ್ನ ಮಾತು ಕೇಳು ತಾಯಿ, ನಿಲ್ಲು. ನಿಲ್ಲು ತಾಯಿ, ಚೆನ್ನವ, ನಿಲ್ಲು. ಬೇಡ ಚೆನ್ನವ, ಮುಂದೆ ಬರಬೇಡ, ಬರಬೇಡ. ಶಿವ ಶಂಭೋ ಮಹಾದೇವ ಶಿವ ಹರ 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 ಮಹಾದೇವ ಶಿವ ಶಂಭೋ ಮಹಾದೇವ ಹರ 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 ಮಹಾದೇವ ಶಿವ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ ಹರ 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 ಮಹಾದೇವ ಶಿವ ಶಂಭೋ ಮಹಾದೇವ ಹರ 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 ಮಹಾದೇವ ಶಿವ ಶಂಭೋ ಮಹಾದೇವ. ಈಗಲೂ ವೀಕ್ಷಿಸಿ ನಿಸರ್ಗದಂಟಿನ ಅಯ್ಯನ ಕೆರೆಯ ಐತಿಹಾಸಿಕ ಸಿರಿಯ ಹೊರಬಿಲ್ಲ ಜನಬೆಲ್ಲವೆಂದು ಸದಾ 3 ಬಾರಿ ಕೂಗುವಳು ಹಂಗೆ ನಾಡಿಗಾಗಿ ತ್ಯಾಗ ಮಾಡಿ ಬಲಿದಾನ ಮಾಡಿದಂತಹ ಹೊರಬಿಲ್ಲ ಜನಬಿಲ್ಲನ ಹೆಸರಿನಲ್ಲಿ ರಾಜ ರುಕ್ಮಾಂಗದ ಊರ ಮಹಾದ್ವಾರದ ಬಳಿ ಒಂದು ದೇವಸ್ಥಾನ ನಿರ್ಮಿಸಿ ಪ್ರತಿದಿನ ಅವರಿಗೆ ಪೂಜೆ ಸಲ್ಲಿಸುವಂತೆ ಮಾಡಿದ್ದಾನೆ. ಕೋಡಿ ಬೀಳುವ ಸಮಯದಲ್ಲಿ ಶುಕ್ರವಾರ ಮಂಗಳವಾರಗಳಂದು ಕೋಡಿ ಬೀಳುವುದು ಸತ್ಯದಲ್ಲಿ. ಕೋಡಿ ಬೀಳದೆ ಇರುವಾಗ ನೋವಿನಿಂದ 3 ಬಾರಿ ಕೂಗಿದ್ದ ಪ್ರತಿಧ್ವನಿಯು ಬೇರೆ ಮಾತುಗಳಾಡಿ ಬೆಳಕರಿಸುವುದಿಲ್ಲ, ಹುಟ್ಟಿದರೆ ಹುಟ್ಟಬೇಕು ಹೊನಬಿಲ್ಲ ಜನಬಿಲ್ಲರಂತೆ. ಗಂಗವ್ವ ನಡೆಸಿದಳು ಅಯ್ಯನ ಕೆರೆ ಬಿಡದಂತೆ. ರಂಗನ ಪಟ್ಟಣದಲ್ಲಿ ಗಂಗೆಯ ಮರಣ ಎಂಬ ಗಾದೆ ಅಲಿಸಿದರು ಮರುಕಳಿಸದಂತೆ. ಮಂಗಳಂ ಓ ಮಂಗಳಂ ಜಯಂಕಾರ ಮಂಗಳಂ ಓ ಮಂಗಳಂ ಓಂಕಾರ ಮಂಗಳಂ ಓ ಮಂಗಳಂ ಜೈಕಾರ ಮಂಗಳಂ ಓ ಮಂಗಳಂ ಜೈಕಾರ ಮಂಗಳಂ ಓ ಮಂಗಳಂ ಓಂಕಾರ ಮಂಗಳಂ ಓ ಮಂಗಳಂ ಜೈಕಾರ ಮಂಗಳಂ ಓ ಮಂಗಳಂ ಜೈಕಾರ ಮಂಗಳಂ ಓ ಮಂಗಳಂ ಓಂಕಾರ ಮಂಗಳಂ ಓ ಮಂಗಳಂ ಜೈಕಾರ ಮಂಗಳಂ ಓ ಮಂಗಳಂ ಜೈಕಾರ ಮಂಗಳಂ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೂ ಈ ನಾಟಕವನ್ನು ಮೂಕ ಪ್ರೇಕ್ಷಕರಾಗಿ ವೀಕ್ಷಿಸುತ್ತಾ ಹಾಗೂ ನಮ್ಮ ಈ ನಾಟಕದ ಪ್ರೇಕ್ಷಕ ತಮ್ಮೆಲ್ಲರಿಗೂ ಸುತ್ತಾ ಪಾತ್ರ ಪರಿಚಯ. ಗಣಪ ಚಿನ್ಮಯಿ, ಪ್ರೇಕ್ಷಕನ ಪಾತ್ರದಲ್ಲಿ ರೇಣುಕಾ ಪ್ರಿಯಾ, ಸಹಾಯಕ ಪಾತ್ರದಲ್ಲಿ ಪೂರ್ಣಿಮಾ ದೊಡ್ಡೀರಯ್ಯ, ನಿರೂಪಕ ಪಾತ್ರದಲ್ಲಿ ಇಸ್ಮಾಯಿಲ್ ಜಿಕೆ, ರುಕ್ಮಾಂಗದ ರಾಜ ಶ್ರೀ ಕೆಳಗಡಿ ಚಿತ್ರಶೇಖರ್, ಮಂತ್ರಿ ಪಾತ್ರದಲ್ಲಿ ಶ್ರೀ ನಾಗೇಂದ್ರ KS, ಜಂಗಮ ಪಾತ್ರದಲ್ಲಿ ಶ್ರೀ ಸತೀಶ್ BG, ಹೊನಬಿಲ್ಲ ಪಾತ್ರದಲ್ಲಿ ಪುರುಷೋತ್ತಮ HV, ಚನಬಿಲ್ಲ ಪಾತ್ರದಲ್ಲಿ ಲೋಕೇಶ್ AS, ಮಾದಜ್ಜ ಪಾತ್ರದಲ್ಲಿ ಶ್ರೀ ನರಸಿಂಹಮೂರ್ತಿ, ಚೆನ್ನವ ಪಾತ್ರದಲ್ಲಿ ಮಮತಾ BR, ಭಾಗವತ ಪಾತ್ರದಲ್ಲಿ ಶ್ರೀ ಕೃಷ್ಣಮೂರ್ತಿ P, ಡಂಗೂರದವರು ಶ್ರೀ ಬಸವರಾಜ್ B, ಸೇವಕಿ ಪಾತ್ರದಲ್ಲಿ ರೂಪಾ ಮತ್ತು ಅನುಶ್ರೀ, ಪುರಜನರು ಶ್ರೀ ಭಕ್ತಾಚಲ, ಶ್ರೀ ದರ್ಶನ್, ಸುರೇಶ್, ಪ್ರದೀಪ್ ಕುಮಾರ್, ಅಂದಾನ ಮುದಿಗೌಡರ್, ತಾಂತ್ರಿಕ ಬೆಳಕು ಶ್ರೀ ಸಂತೋಷ್ ಚೌಗಲೆ, ರಂಗಸಜ್ಜಿಕೆ ಇನ್ಫಂಟ್ ಸೈಮನ್ ರಾಜ್,
ವಸ್ತ್ರ ವಿನ್ಯಾಸ ಪ್ರಚಾರ ಕಲೆ ಅನ್ಮೋಲ್ ಅಬ್ರಹಾಂ. ಅವರು ನಮ್ಮ ಆಫೀಸರ್ ಕೂಡ. ಗಾಯಕ ರಘುನಂದನ್ ಮತ್ತು ಕೃಷ್ಣ. ಗಾಯನದಲ್ಲಿ ರಘುನಂದನ್ ಮತ್ತು ಕೃಷ್ಣಮೂರ್ತಿ ಸರ್. ಗಾಯಕಿಯರಲ್ಲಿ ಶ್ರೀಮತಿ ಸ್ವರ್ಣಗೌರಮ್ಮ, ತನುಜ, ರೂಪ, ಲೀಲಾವತಿ. ಸ್ವರ್ಣಗೌರಮ್ಮ ಮಹಾರಾಣಿ ಪಾತ್ರ ಕೂಡ ವಹಿಸಿದ್ರು. ಹಾರ್ಮೋನಿಯಂ ಶ್ರೀನಿವಾಸ್, ತಬಲಾ ಮತ್ತೆ ಕೃಷ್ಣಮೂರ್ತಿ ಸರ್, ಡೋಲಾಕು ಮಹೇಶ್, ಚಂಡೆ ಶಿಕಿನ್ ಎಸ್ ಶರ್ಮಾ, ಗೀತರಚನೆ PN ರುದ್ರಪ್ಪನವರು, ರಂಗಪರಿಕರ ಚೈತನ್ಯ ಕುಮಾರ್, ಪ್ರಕಾಶ್, ನೃತ್ಯ ನಿರ್ದೇಶನ ಮತ್ತು ನಮ್ಮ ಸಹ ನಿರ್ದೇಶಕರಾಗಿ ಶ್ರೀಮತಿ ಪೂರ್ಣಿಮಾ ದೊಡ್ಡಿರೆಯನವರು. ತಂಡದ ವ್ಯವಸ್ಥಾಪಕರು ಶ್ರೀ ಮನೋಹರನ್ ಸರ್. ಬನ್ನಿ ಸರ್. ನಮಗೆ ಗ್ರಾಮಸ್ಥರಾಗಿ ಬಂದವರು ಶ್ರೀಮತಿ ಗಿರಿಜಾ ಹಿರೇಮಠ್, ಬನ್ನಿ ಸರ್. ನಮ್ಮ ತಂಡದ ವ್ಯವಸ್ಥಾಪಕರು ಮನೋಹರ್ ಸರ್. ಶ್ರೀಮತಿ ಪೂಜಾ ರಮೇಶ್ ನಾಯ್ಕ್, ಶ್ರೀಮತಿ ಮಂಜುಳಾ ಮೈಗೇರಿ, ಶ್ರೀಮತಿ ಶಶಿಕಲಾ ರೇವಣ್ಣ, ಶ್ರೀಮತಿ ವನಜಾ ಗೋಕುಲೆ. ಮುಂದೆ ಬನ್ನಿ. ಹಾಂ. ಶ್ರೀಮತಿ ಪುಷ್ಪಾ ಮುದಿಗೌಡರ್, ಶ್ರೀಮತಿ ವಸಂತ ಲೋಕೇಶ್, ಶ್ರೀಮತಿ ಚೈತ್ರಾ ಸತೀಶ್, ನೇತ್ರ ಮತ್ತು ಶ್ರಾವ್ಯ. ಗ್ರಾಮ ದೇವತೆಯ ದೇವರನ್ನು ಹೊತ್ತವರು ಧನುಷ್. ನಿರ್ದೇಶನ ಮತ್ತು ಗಂಗಾ ಪಾತ್ರದಲ್ಲಿ ನಾನು ಶೈಲಶ್ರೀ. ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಇಷ್ಟೊಂದು ಪ್ರೇಕ್ಷಕರು ಬಂದು ನಮ್ಮನ್ನೆಲ್ಲ ಆರೈಸಿ ಪೋಷಿಸಿದ್ದೀರಿ. ಮತ್ತು ಈ ಕನ್ನಡ ಸಾಹಿತ್ಯ ಕೂಟದ ಪದಾಧಿಕಾರಿಗಳಿಗೂ ಮತ್ತು ಲಲಿತ ಕಲಾ ಸಂಘದ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೂ ಪರೋಕ್ಷಕವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರಿಗೂ ನನ್ನ ವಂದನೆಗಳು ಮತ್ತು ಅನಂತ ವಂದನೆಗಳು. ಥ್ಯಾಂಕ್ ಯು. ಇಲ್ಲಿದ್ದಂಥ ಜಡ್ಜಸ್ಗಳು ಕೂಡ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತೀನಿ ಸರ್. ಸಾರಿ, ನಮ್ಮ ದೊಡ್ಡೀರೈ ಸರ್ ಬರಬೇಕು ಅಂತ ಕೇಳ್ಕೊತೀನಿ. ನಮ್ಮ ಬೆನ್ನೆಲುಬಾಗಿ ನಮಗೆಲ್ಲ ಸಹಕರಿಸಿ ನಮ್ಮೆಲ್ಲರನ್ನು ಇಷ್ಟು ಮಟ್ಟಿಗೆ ನಾವು ಪ್ರದರ್ಶನ ಮಾಡೋದಕ್ಕೆ ಇವರೇ ಕಾರಣ. ಬನ್ನಿ ಸರ್. ನಮ್ಮ ಬೆನ್ನೆಲುಬು. ನಮಗೆ ಸಂತೋಷದ ವಿಷಯ ಅಂದರೆ ನಮ್ಮ ರಚನಾಕಾರರು ರುದ್ರಪ್ಪನವರು ಮತ್ತು ಅವರು ಶ್ರೀಮತಿಯವರು ಬಂದಿದ್ದಾರೆ. ಅದೇ ಒಂದು ಸಂತೋಷದ ವಿಷಯ. ಬರಬೇಕು ಅಂತ ಕೋರ್ಕೋತೀನಿ ಸರ್. ಬನ್ನಿ ಸರ್. ಮೂಲಕ ಅವ್ರನ್ನ ಬರಮಾಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ಬನ್ನಿ ಸರ್.
ಇವರು ಮಗುನ ಎತ್ಕೊಟ್ರು, ಆದರೆ ನಮ್ಮ ದೊಡ್ಡೀರಯ್ಯ ಸರು ಮಗುನ ಬೆಳೆಸಿದ್ರು, ಪೋಷಣೆ ಮಾಡಿದ್ರು, ಪಾಲನೆ ಮಾಡಿದ್ರು. ಅದೇ ನಿಮ್ಮ ಮುಂದೆ ನಾವು ಪ್ರದರ್ಶಿಸಿದ ನಾಟಕ ಅಯ್ಯನ ಕೆರೆ. ಎಲ್ಲರಿಗೂ ಧನ್ಯವಾದ. ಗೆಲ್ಲುವ ಕನ್ನಡ ನಾಡು ಇತಿಹಾಸದ ಸಿರಿಬೀಡು ತಂದಾನಿ ತಾನ ತಂದಾನಿ ತಾನ ಪಡುವಾಣ ಮಲೆಗಾಳ ಪಾದದ ಅಡಿಯಲ್ಲಿ ತಂದಾನಿ ತಾನ ತಂದಾನಿ ತಾನ ಹುದುಳಗೊಂಡಿದ್ದ ನಗರ ಶಕುನ ರಂಗನಾಥ ನೆಲೆಯ ತಂದಾನಿ ತಾನ ತಂದಾನಿ ತಾನ ಬತ್ತೇರಿ ಪೀರಂಗಿ 7 ಸುತ್ತಿನ ಕೋಟೆ ತಂದಾನಿ ತಾನ ತಂದಾನಿ ತಾನ